ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ 2ರ ಪರಿಸ್ಥಿತಿ ನೀರಿಲ್ಲದೆ ಮಕ್ಕಳು ಮಹಿಳೆಯರು 2 ಕಿಲೋಮೀಟರ್ ನಡೆದುಕೊಂಡು ಹೋಗಿ ನೀರು ತರುವ ಪರಿಸ್ಥಿತಿ ಮಾನ್ವಿಯಲ್ಲಿ ಇದೆ. ಎಷ್ಟೋ ಬಾರಿ ನೀರಿಗಾಗಿ ವಾರ್ಡಿನ ಕೌನ್ಸಿಲರ್ ಹೇಳಿದ್ರು ಕ್ಯಾರೆ ಅನ್ನದ ಬಸವರಾಜ್ ಭಜಂತ್ರಿ ಅವರಿಗೆ ತಮಗೆ ಕೌನ್ಸಿಲರ್ ಮಾಡಿದ್ದು ಬಡವರ ಕಷ್ಟಗಳನ್ನು ಅನುಸರಿಸಲಿ ಎಂದು ತಮಗೆ ಮತ ಹಾಕಿದ್ದಾರೆ. ಮತದಾರರಿಗೆ ನೀರು ಕೊಟ್ಟಿಲ್ಲ ಎಂದರೆ ನಾಚಿಕೆಯಾಗಬೇಕು. ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ತಿಳಿಸಿದ್ರು. ಅವರು ಈ ನಮ್ಮ ಸಮಸ್ಯೆಗಳಿಗೆ ಬೇಜವಾಬ್ದಾರಿ ತೋರುತ್ತಿರುವುದು, ಆದರೆ ನಮ್ಮ ಸಮಸ್ಯೆಗಳನ್ನು ಯಾರಿಗೆ ಹೇಳಿಕೊಳ್ಳಬೇಕು ಎಂದು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವಾರ್ಡ್ನಲ್ಲಿ ಬೋರ್ ಇದ್ದರೂ ನೀರಿಲ್ಲದೆ ಖಾಲಿ ಅಧಿಕಾರಿಗಳಿಗೆ ಕೇಳಿದ್ರೆ ಇವತ್ತು ನಾಳೆ ಎಂದು ಹೇಳ್ತಾರೆ. ಬಡವರ ಕಷ್ಟಗಳನ್ನ ಕೇಳಬೇಕಾದ ಶಾಸಕ ಹಂಪಯ್ಯ ನಾಯಕ ಕಣ್ಣಿದ್ದು ಕುರುಡರಾಗಿದ್ದಾರೆ. ಅಲ್ಲಿ ನೀರಿನ ಸಮಸ್ಯೆ ತುಂಬಾ ಈಗ ಅಲ್ಲಿ ಯಾರ್ಯಾರು ಇದಾರಲ್ಲ ಕೌನ್ಸಿಲರ್ ಆಯ್ತು ಯಾರಾಯ್ತು ಅವ್ರು ತಮ್ಮ ಎಲೆಕ್ಷನ್ ಇದ್ದಾಗ ಅಷ್ಟೇ ಬರ್ತಾರೆ. ಅವರಿಂದವನ್ನ ಕೆಲವೊಬ್ರು ಓಡಾಡ್ತಾರೆ. ಯಾವಾಗ ಎಲೆಕ್ಷನ್ ಇದ್ದಾಗ ಅಷ್ಟೇ ಬರ್ತಾರೆ. ಈ ಟೈಮ್ನಾಗ ನೀರಿಲ್ಲ ಏನಿಲ್ಲ, ಯಾರು ಒಬ್ರು ಬರಲ್ಲ. ಎಲೆಕ್ಷನ್ ಟೈಮ್ ನೋಡಿದ್ರೆ ಓಟ್ ಕೇಳಕ ಎಲ್ಲಾರು ಬರ್ತಾರೆ. ಅವ್ರಿಗೆ ಹೇಳಿದ್ರ ನೀವು ಯಾರಿಗೆ ಯಾರ್ಯಾರು ಕೇಳಲ್ಲ. ಅಧ್ಯಕ್ಷರು ಏನಂದ್ರಿ? ಅಧ್ಯಕ್ಷರು ಏನಂದ್ರು? ಇವಾಗ ಏನಂದ್ರು? ಮುನ್ಸಿಪಾಲಿಟಿ ಬಂದ್ರಲ್ಲ ಅವ್ರೀಗ ನೀವು ಹೋದ್ರೆ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅಂತ ಹೇಳಿ ಈಗ ಏನಾಗ್ತಾರ ಅಲ್ಲಿ ಒಂದ್ ಬೋರ್ ಅದ ಇನ್ನೊಂದ್ ಬೋರ್ ಇಳಿತಾರ, ಅದ್ರಾಗ ನೀರ್ ಅದಾವ, ಮೋಟರ್ ಕುಂದಿರ್ತಾರ, ಅದ್ ಯಾರು ಓದ್ಕೊಂಡೇ ಇರಲ್ಲ. ಆಮೇಲೆ ಶೌಚಾಲಯ ಪ್ರಾಬ್ಲಮ್ ಅಲ್ಲಿ ನಮ್ಮ ವಾರ್ಡಿನ ಒಂದ್ಸಲ ನೀವು ಬಂದ್ ನೋಡ್ರಿ ಯಾವ್ದು ಅನುಕೂಲ ಇಲ್ಲ ಅಂತ. ಪ್ರತಿಯೊಂದು ವಾರ್ಡಿಗೆ ಶೌಚಾಲಯ ಮಾಡ್ಬೇಕಂತ ಬಂದಿದೆ, ಅವು ಏನ್ ನೀವು ಉಪಯೋಗಿಸಿಲ್ಲ? ಈಗ ಕೆಲವೊಬ್ರು ಏನೋ ದುಡ್ಡಿದ್ದವ್ರು ಮಾಡ್ಕೊಂಡ್ರೆ ಈ ಗವರ್ಮೆಂಟ್ ಕಡೆಯಿಂದ ಬರುತ್ತಲ್ಲ ಅದನ್ನ ಕೆಲವೊಬ್ಬರಿಗೆ ಅಪ್ಲಿಕೇಶನ್ ಹಾಕಿದ್ರೆ. ಅಂದ್ರೆ ನಿಮ್ಮ ವಾರ್ಡ್ ನಲ್ಲಿ ಶೌಚಾಲಯದ ಏನು ಮಾಡಿಲ್ಲ, ಕೊಟ್ಟಿಲ್ಲ? ಕೇಂದ್ರ ಸರ್ಕಾರ ಏನೈತೆ ಪ್ರತಿಯೊಂದು ಮನೆಗೆ ಶೌಚಾಲಯ ಕೊಡ್ಬೇಕಂತ ಐತಿ. ಅದ್ರ ಬಗ್ಗೆ ಇನ್ನೊಂದ್ ಏನ್ ಗೊತ್ತಾ, ನಮ್ದು ಇದು ಆಕ್ಚುಲಿ ಅಲ್ಲಿ ಎಣ್ಣೆ ಕೂಡ ಆಗಿಲ್ಲ.